ಓಂ ನಮೋ ಭಗವತೆ ವಾಸುದೇವ. ಎಲ್ರಿಗೂ ನಮಸ್ತೆ. ಇವತ್ತು ವಾಸುದೇವ ಆಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಏನಪ್ಪಾ ಅಂದ್ರೆ ವಾಸ್ತುಶಾಸ್ತ್ರ. ಅದಕ್ಕಿಂತ ಮುಂಚೆ ಯಾರು ಈ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಕರೆಕ್ಟ್ ಇನ್ಫಾರ್ಮೇಶನ್, ಸರಿಯಾದ ಮಾಹಿತಿ ಬೇಕು ಅಂದ್ರೆ ವಾಸುದೇವ ಆಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನೆಲಲ್ಲಿ ಯಾವುದೇ ರೀತಿಯ ಎದುರಿಸುವಂಥದ್ದು ಈ ದೋಷ ಕಾಟ, ನೀವು ಆ ಪೂಜೆ ಮಾಡಿಸಿದ್ರೆ ಆಗುತ್ತೆ, ಹಿಂಗ್ ಮಾಡಿಸಿದ್ರೆ ಆಗುತ್ತೆ, ಅವೆಲ್ಲ ಏನೂ ಇರಲ್ಲ. ಆಗುತ್ತೆ ಅಂದ್ರೆ ಆಗುತ್ತೆ ಅಂತ ಹೇಳಿರ್ತೀನಿ, ಆಗಲ್ಲ ಅಂದ್ರೆ ಆಗಲ್ಲ ಅಂತ ಇನ್ಫಾರ್ಮೇಶನ್ ಈ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಅದು ಬಿಟ್ಟು ಇನ್ಯಾವುದೇ ರೀತಿಯ ನೀವು ದುಡ್ಡು ಕಳ್ಕೊಳ್ಳುವಂಥದ್ದು, ಮಾನಸಿಕ ಹಿಂಸೆ ಪಡುವಂಥದ್ದು, ಅಥವಾ ನನ್ನ ಜೀವನದೆಲ್ಲ ಇಷ್ಟೇನಾ, ನನ್ನ ಲೈಫ್ ಲಾಂಗ್ ಕುಜದೋಷನಾ, ಅವೆಲ್ಲ ಯಾವುದೇ ರೀತಿಯ ವಿಚಾರಗಳನ್ನ ನನ್ನ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಲ್ಲ. ಏನು ಜ್ಯೋತಿಷ ಶಾಸ್ತ್ರ ಹೇಳುತ್ತೆ, ಏನು ನಮ್ಮ ಋಷಿ ಮುನಿಗಳು ನಮಗೆ ವರ ಕೊಟ್ಟಿದ್ದಾರೆ, ಅದನ್ನ ಮಾತ್ರ ಅಪ್ಲೋಡ್ ಮಾಡಿರ್ತೀನಿ. ಇದು ನಿಮ್ಮ ಜೀವನದಲ್ಲಿ ಯಾರಿಗಾದ್ರೂ ಉಪಯೋಗ ಆಗುತ್ತೆ. ಈ ಉಪಯೋಗ ನೀವು ಪಡ್ಕೊಳ್ಬೇಕು ಅಂದ್ರೆ ಈ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಾಕು. ನಾನು ಹಾಕುವಂತ ಕಂಟೆಂಟ್ ನಿಮಗೆ ರೀಚ್ ಆಗ್ತಾ ಹೋಗುತ್ತೆ. ಇವತ್ತು ವಿಚಾರ ಆಗ್ಲೇ ಹೇಳ್ದಂಗೆ ವಾಸ್ತುಶಾಸ್ತ್ರ ಎಲ್ರಿಗೂ ಗೊತ್ತು. ವಾಸ್ತುಶಾಸ್ತ್ರದಲ್ಲಿ ನಾವು ಎಲ್ಲ ಉತ್ತರ ದಿಕ್ಕು ಅಂದ್ರೆ ಏನ್ ಗೊತ್ತು, ದಕ್ಷಿಣ ಅಂದ್ರೆ ಏನ್ ಗೊತ್ತು, ಪೂರ್ವ ಪಶ್ಚಿಮ ಎಲ್ಲಾನು ತಿಳ್ಕೊಂಡಿರ್ತೀವಿ. ಅದ್ರ ಜೊತೆಗೆ ನಾವು ಇನ್ನೊಂದು ಹೆಸರು ಕೊಟ್ಟಿರ್ತೀವಿ. ಉತ್ತರ ದಿಕ್ಕಿಗೆ ನಂದಿ ದಿಕ್ಕು ಅಂತ, ಪೂರ್ವ ದಿಕ್ಕಿಗೆ ಅಂದ್ರೆ ಸೂರ್ಯ ಉದಯ ಆಗುವಂತ ದಿಕ್ಕು, ಪಶ್ಚಿಮ ದಿಕ್ಕು ಸೂರ್ಯ ಮುಳುಗುವಾಗುವಂತ ದಿಕ್ಕು, ದಕ್ಷಿಣ ದಿಕ್ಕು ಅಂದ್ರೆ ಯಮನ ದಿಕ್ಕು. ಇದೆಲ್ರಿಗೂ ಗೊತ್ತಿರುವಂತ ವಿಚಾರ. ಇಲ್ಲಿ ಮೊದಲನೇದಾಗಿ ನಾವು ಯಾವುದೇ ಒಂದು ನಿವೇಶನವನ್ನ ಇದ್ದಾಗ ಅಲ್ಲಿ ಮನೆ ಕಟ್ಟುವಂತ ಸಮಯದಲ್ಲಿ ಕೆಲವೊಂದು ತಪ್ಪುಗಳು ಮಾಡ್ತೇವೆ. ಅದು ಎಲ್ಲಿ ತಪ್ಪು ಮಾಡ್ತೀವಿ, ಎಲ್ಲೂ ಎಡುತ್ತೀವಿ ಅನ್ನೋದು ನಾನು ಇವತ್ತು ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ರೀಸೆಂಟ್ ಆಗಿ ಕೆಲವೊಬ್ರು ಮನೆ ಕಟ್ಟಿದ್ದಾರೆ ವಾಸ್ತುಶಾಸ್ತ್ರ ವಿರುದ್ಧವಾಗಿ. ನೀಚ ಸ್ಥಾನದಲ್ಲಿ ಮೇನ್ ಡೋರ್ ಇಡ್ತಾರೆ. ಇದು ಇಂಜಿನಿಯರ್ಸ್ಗೂ ಗೊತ್ತು, ಮೇಸ್ತ್ರಿಗಳಿಗೂ ಗೊತ್ತು. ಆದ್ರೂ ಈ ತಪ್ಪು ಏನಕ್ಕೆ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ತಿಳ್ಕೊಳ್ಳಿ. ಈಗ ಮನೆ ಕಟ್ಸುವಂತ ನೀವು ಲಕ್ಷಾಂತರ ರೂಪಾಯಿ, ಲಕ್ಷ ಎಲ್ಲ ಹೋಯ್ತು. ಈಗ ಒಂದು ಮನೆ ಕಟ್ಟಬೇಕು ಅಂದ್ರೆ ಸೈಟು ಮತ್ತೆ ಮನೆಯಿಂದ ಮಿನಿಮಮ್ 1 ಕೋಟಿ ಬೇಕು. ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ನಮ್ಗೆ ನೆಮ್ಮದಿ ಇಲ್ಲ. ಯಾವುದೋ ಒಂದು ಅಸ್ಟ್ರಾಲಜರ್ ಬಂದು ನೀಚ ಸ್ಥಾನದಲ್ಲಿ ಮೇನ್ ಡೋರ್ ಇಟ್ಟಿದ್ಯಾ ಅಂದ್ರೆ ನಿಮ್ಗೆ ಹೆಂಗ್ ಆಗ್ಬೇಡ. ಇದನ್ನ ನೀವು ತಿಳ್ಕೊಳ್ಬೇಕು. ಫಸ್ಟ್ ಬೇಸಿಕ್ ತಿಳ್ಕೊಳ್ಳಿ. ನಮ್ಮ ಒಂದು ಎಷ್ಟೊಂದು ಜನ ಜ್ಯೋತಿಷ್ಯ ಶಾಸ್ತ್ರದ ಅರ್ಥ ಆಗಲ್ಲ. ಸರ್ ಕುಜದೋಷ ಅಂತ ಎದುರಿಸಿದ್ದಾರೆ ಅಂತ ಹೇಳ್ಬೋದು. ವಾಸ್ತುಶಾಸ್ತ್ರ ನೀವೇ ತಿಳ್ಕೊಳ್ಬಹುದು. ಮೇನ್ ಡೋರ್ ಎಲ್ಲಿ ಬರಬೇಕು, ಉಚ್ಚ ಸ್ಥಾನ ಯಾವುದು, ನೀಚ ಸ್ಥಾನ ಯಾವುದು ಅಂತ ನೀವೇ ತಿಳ್ಕೊಳ್ಬಹುದು. ಅದರಲ್ಲಿ ನನ್ನ ಈ ಚಾನಲ್ ಅಲ್ಲಿ ಕೆಲವೊಂದು ನಿಮ್ಗೆ ಮಾಡುವಂತ ತಪ್ಪು, ಅಥವಾ ನೀವು ಇರುವಂತ ಮನೆಗಳಲ್ಲಿ ಏನಾದ್ರು ದೋಷಗಳಿದ್ರೆ, ದೋಷ ಅಂದ್ರೆ ನೀಚ ಸ್ಥಾನದಲ್ಲಿದ್ರೆ ಅದು ಇದೆಯಾ ಇಲ್ವೋ ಅಂತ ನೀವು ತಿಳ್ಕೊಳ್ಳಿ. ನೋಡಿ, 2030 ಸಾಮಾನ್ಯವಾಗಿ ನಿವೇಶನ 2030, 30, 40, 50, 60 ಹಿಂಗಿರುತ್ತೆ ಸ್ಟ್ಯಾಂಡರ್ಡ್ ನಿವೇಶನ. ಕೆಲವೊಂದ್ಸಲ ಆಡ್ ಸೆಟ್ ಕೂಡ ಇರುತ್ತೆ. ನಿಮ್ಮ ನಿವೇಶನ ಇದು 20 ಅಂತ ಅನ್ಕೊಳ್ಳೋಣ, ಇದು 30, ಈ ಡೈಮೆನ್ಷನ್ 30 ಇರುತ್ತೆ. ಈ 20ನ 3 ಭಾಗ ಮಾಡ್ಬೇಕಾಗುತ್ತೆ. 30 ಇರುವಂತ ಜಾಗನ 3 ಭಾಗ. ಇಲ್ಲಿ ನಾವು ಉಚ್ಚ ಸ್ಥಾನ ಯಾವುದು, ನೀಚ ಸ್ಥಾನ ಯಾವುದು ಅಂತ ತಿಳ್ಕೊಳ್ಬೇಕು. ಮೇನ್ ಏನ್ ತಪ್ಪು ಮಾಡ್ತಾರೆ ಗೊತ್ತಾ, ನಂದಿ ಬಾಗ್ಲು ಅಂದ್ಬಿಟ್ಟು ಇದು ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ. ಇಲ್ಲಿ ಅಂದ್ರೆ ನಂದಿ ಬಾಗ್ಲು ಇಲ್ಲಿ ಇಡ್ತಾರೆ ಮೇನ್ ಡೋರ್. ಅದು ಏನಕ್ಕೆ ಮೇಸ್ತ್ರಿಗಳು ಇಡ್ತಾರೋ ಅಥವಾ ಸಿವಿಲ್ ಇಂಜಿನಿಯರ್ಸ್ ಪ್ಲಾನ್ ಮಾಡ್ತಾರೋ ನನ್ಗಂತೂ ಗೊತ್ತಿಲ್ಲ. ಈ ಪಾರ್ಟ್ ಅಲ್ಲಿ ಮೇನ್ ಡೋರ್ ಇಡ್ತಾರೆ. ನೀಚ ಸ್ಥಾನದಲ್ಲಿ ಮೇನ್ ಡೋರ್ ಇಟ್ಟಾಗ ನೀವು ಏನೇ ಮಾಡಿ ನಿಮ್ಮ ಕೆಲಸಗಳಲ್ಲಿ ಅಭಿವೃದ್ಧಿ ಆಗಲ್ಲ. ನೀವು ಎಷ್ಟೇ ದುಡ್ಡು ಸಂಪಾದನೆ ಮಾಡಿ, ನಿಮ್ಗೆ ಏನಾದ್ರು ಒಂದು ಮದುವೆ ವಿಚಾರಕ್ಕೆ ಸಮಸ್ಯೆ, ಮದುವೆಯಾಗಿ ಮಕ್ಕಳಾಗ್ತಿರಲ್ಲ ಒಂದು 5 ವರ್ಷದಿಂದ, ಅದೊಂದು ಸಮಸ್ಯೆ ಆಗ್ತಾ ಇರುತ್ತೆ. ಏನೇ ಟ್ರೀಟ್ಮೆಂಟ್ ತಗೊಂಡ್ರು ವರ್ಕ್ ಆಗ್ತಿರಲ್ಲ. ಪ್ರತಿಯೊಂದು ಸಮಸ್ಯೆನೂ ಅನುಭವಿಸ್ತಾ ಇರ್ತೀರ. ಈ ನೈಋತ್ಯ ವಾಯುವ್ಯದಲ್ಲಿ ಈ ಎಂಟ್ರನ್ಸ್ ಕೊಟ್ರೆ ನಿಮ್ಗೆ ನಿಮ್ಮ ಮನೆಯ ಬ್ರಹ್ಮಸ್ಥಾನದಿಂದ
ಇದು ಬ್ರಹ್ಮಸ್ಥಾನ. ಡಿಗ್ರಿ ವೈಸ್ ಅಲ್ಲಿ ನೋಡ್ಬೇಕಾಗುತ್ತೆ. ನಿಮ್ಮ ಮನೆಯ ಡಿಗ್ರಿ ವೈಸ್ 0 ಡಿಗ್ರಿ ನಾರ್ತ್ ಇದೆಯಾ ಅಂತ ನೋಡ್ಬೇಕಾಗತ್ತೆ. ಇಲ್ಲಿಂದ ನೀವು ಕ್ಯಾಲ್ಕುಲೇಟ್ ಮಾಡಬೇಕು ನಮ್ಮ ನಿವೇಶನ ಡಿಗ್ರಿ ವೈಸ್ ಅಲ್ಲೇ ಇದೆಯಾ ಅಂತ. ಕೆಲವೊಂದು ಡಿಗ್ರಿಗನ್ನ ನಾವೇನು ಟಿಲ್ಟ್ ಆದ್ರೆ ನಾವು ವಾಸ್ತು ಕರೆಕ್ಷನ್ಸ್ ಮಾಡಕ್ಕಾಗಲ್ಲ. ಅದು ಅಲ್ಲಿ ಏನಿರುತ್ತೆ ಅದು ನೆಗೆಟಿವ್ ಆಗೇ ಇರುತ್ತೆ. ನೀವು ಈ ಡಿಗ್ರಿ ವೈಸ್ ಅಲ್ಲೇ ಇದ್ರೆ ಈಶಾನ್ಯದಲ್ಲಿ ಇದು ಬರಬೇಕು, ಆಗ್ನೇಯದಲ್ಲಿ ಅಡಿಗೆ ಮನೆ ಬರಬೇಕು, ನೈಋತ್ಯದಲ್ಲಿ ಮಾಸ್ಟರ್ ಬೆಡ್ರೂಮು, ವಾಯುವ್ಯದಲ್ಲಿ ಟಾಯ್ಲೆಟ್, ಈಶಾನ್ಯದಲ್ಲಿ ಹಾಲ್ ಬರಬೇಕು ಅಂತ ಪ್ಲಾನ್ ಮಾಡಿರ್ತೀವಿ. ಇದೇ ಡಿಗ್ರಿ ಫುಲ್ ಟಿಲ್ಟ್ ಆಗೋದ್ರೆ ನಿಮ್ಗೆ ಎಲ್ಲಿ ವಾಸ್ತು ಕರೆಕ್ಟ್ ಆಗಿ ಬರಲ್ಲ. ಅದನ್ನ ನಾವು ಫಸ್ಟ್ ತಿಳ್ಕೊಬೇಕು. ನಾವು ನಿವೇಶನ ಖರೀದಿ ಮಾಡುವಂತ ಟೈಮಿಂಗ್ಸ್ ಅಲ್ಲಿ ಇದು ಎಕ್ಸಾಕ್ಟ್ ಟ್ರೂ ನಾರ್ತ್ ಇದ್ರೆ ಎಲ್ಲ ನಾವು ಅನ್ಕೊಂಡಂಗೆ ಬರುತ್ತೆ. ಇಲ್ಲದೆ ಇದ್ರೆ ಅದು ಬರಲ್ಲ. ಅದು ವಾಸ್ತುಶಾಸ್ತ್ರ ವಿರುದ್ಧವಾಗಿ ಇರುತ್ತೆ. ನಂದಿ ಬಾಗ್ಲು ಅಂತ ಹೇಳ್ತಾ ಇದೆ. ಇಲ್ಲಿ ಮೇನ್ ಡೋರ್ ಇಡ್ತಾರೆ. ಇಲ್ಲಿ ಮೇನ್ ಡೋರ್ ಇಟ್ಟು ನೋಡಿ, ಇಲ್ಲಿ ಮೇನ್ ಡೋರ್ ಇಡ್ಬೋದು, ಇಲ್ಲಿ ಮೇನ್ ಡೋರ್ ಇಡ್ಬೋದು. ಇದೆರಡು ಬಿಟ್ಬಿಟ್ಟು ಇಲ್ಲಿ ಮೇನ್ ಡೋರ್ ಇಟ್ಟು ನೀಚ ಸ್ಥಾನದಲ್ಲಿ ಕಟ್ಟಿರ್ತಾರೆ. ನೀವು ಎನ್ನೇ ಮಾಡಿದ್ರು ಲಾಸ್ ಮಾಡ್ತಿರ್ತಾರೆ. ನೆಕ್ಸ್ಟ್ ಎರಡನೇ ವಿಚಾರ ಏನಪ್ಪಾ ಅಂದ್ರೆ, ಈ ರೀತಿ ಕಟ್ಟಿರ್ತಾರೆ, ಇಲ್ಲಿ ಮೇನ್ ಡೋರ್ ಇಡ್ತಾರೆ. ಇದು ಕೂಡ ನಂದಿ ಬಾಗ್ಲು ಇಲ್ಲಿ ಇಡಿ ಅಂತ ಹೇಳ್ತಾರೆ. ಇದು ಕೂಡ ನೀಚ ಸ್ಥಾನ. ಈ ರೀತಿ ಎಂಟ್ರನ್ಸ್ ನೀವು ತಗೊಳ್ಬಾರ್ದು. ಇದು ನಾರ್ತ್ ಫೇಸಿಂಗು ರೋಡ್ ಇರುವಂತವ್ರು ನಾನು ಹೇಳೋದು. ಇವತ್ತು 4 ಭಾಗದಲ್ಲೂ ತಿಳಿಸ್ಕೊಡ್ತೀನಿ ನಿಮ್ಗೆ ಹೆಂಗೆ ಏಮಾರಿಸ್ತಾರೆ. ನಂದಿ ದಿಕ್ಕು ಅಂತ ಹೆಂಗೆ ಏಮಾರಿಸ್ತಾರೆ, ಉತ್ತರ ದಿಕ್ಕು ಕುಬೇರನ ದಿಕ್ಕಲ್ಲಿ ಕಟ್ಟಿ ಅಂತ ಹೇಳ್ತಾರೆ ನೋಡಿ. ಹಿಂಗ್ ಮಾಡೋದ್ರಿಂದ ನಿಮ್ಗೆ ನಂದಿ ಬಾಗ್ಲು ಬರಲ್ಲ. ನೀಚ ಸ್ಥಾನದಲ್ಲಿ ನಿಮ್ಗೆ ಓಡಾಡಂಗ್ ಮಾಡ್ತಾರೆ. ನೀವು ಇರುವಂತ ಮನೆ ನಾರ್ತ್ ಫೇಸಿಂಗ್ ಆದ್ರೆ ನೀವೇ ನೋಡ್ಕೊಳ್ಬೋದು, ನಾವು ಉಚ್ಚ ಸ್ಥಾನದಲ್ಲಿ ಓಡಾಡ್ತಿದೀವ, ನೀಚ ಸ್ಥಾನದಲ್ಲಿ ಓಡಾಡ್ತಿದೀವ ಅಂತ ನೀವು ತಿಳ್ಕೊಳ್ಬೋದು. ಇಲ್ಲಿ ಫೇಲ್ಯೂರ್ ಆಗುತ್ತೆ 3 ಭಾಗದಲ್ಲಿ. ನೆಕ್ಸ್ಟ್ ಪಶ್ಚಿಮಕ್ಕೆ ಬರೋಣ. ಪಶ್ಚಿಮಕ್ಕೆ ಏನ್ ಮಾಡ್ತಾರೆ ಅಂದ್ರೆ, ಸೇಮ್ ಇಲ್ಲಿ ರೋಡ್ ಇರುತ್ತೆ, ಹಿಂಗೆ ಎಂಟ್ರೆನ್ಸ್ ಕೊಡ್ತಾರೆ. ಹಿಂಗ್ ಬಂದು ಈ ರೀತಿ ಎಂಟ್ರೆನ್ಸ್ ಕೊಡ್ತಾರೆ. ಇದು ಕೂಡ ತಪ್ಪಾಗುತ್ತೆ. ಪಶ್ಚಿಮಕ್ಕಿಲ್ಲೇ ಇವ್ರಿಗೆ ಈ ರೀತಿ ಒಳಗಡೆ ಹೋಗಿ ಮತ್ತೆ ರೈಟ್ ಸೈಡ್ಗೆ ಬರುತ್ತೆ. ಇದು ಕೂಡ ನಿಮ್ಗೆ ವಾಯುವ್ಯದಲ್ಲಿ ಡಿಗ್ರಿ ವೈಸು ನೀಚ ಸ್ಥಾನ ಬರುತ್ತೆ. ಈ ರೀತಿ ಕೂಡ ಎಂಟ್ರೆನ್ಸ್ ಕೊಡಂಗಿಲ್ಲ. ಮತ್ತೆ ಉಚ್ಚ ಸ್ಥಾನ ಯಾವುದು ಸರ್ ಅಂತ ಕೇಳಿದ್ರೆ, ನೀವು ಪಶ್ಚಿಮ ದಿಕ್ಕಿಗೆ ನೋಡಿ, ನೀವು ಇಲ್ಲೇ ಎಂಟ್ರೆನ್ಸ್ ತಗೊಂಡ್ರೆ ಅದು ಉಚ್ಚ ಸ್ಥಾನ ಆಗಿರುತ್ತೆ. ಡೈರೆಕ್ಟ್ ರೋಡ್ ಇಂದ ಡೈರೆಕ್ಟ್ ಕೊಡ್ಬೇಕು. ಯಾವತ್ತಿದ್ರು ನಾವ್ ಏನ್ ಮಾಡ್ತೀವಿ, ಕರು ಕೊಡ್ತೀವಿ, ಹಿಂಗೋಗಿ ರೈಟ್ ತೋಳೋದು, ಹೋಗಿ ಲೆಫ್ಟ್ ತೋಳೋದು, ಆ ರೀತಿ ಅಲ್ಲ. 4 ದಿಕ್ಕಲ್ಲೂ ಉಚ್ಚ ಸ್ಥಾನ ನೀಚ ಸ್ಥಾನ ಅಂತಿರುತ್ತೆ. ಇದನ್ನ ತಿಳ್ಕೊಳ್ಳಿ. ಯಾರುವೆ ಉತ್ತರ ಮತ್ತೆ ಪೂರ್ವ ದಿಕ್ಕು ನಂಬರ್ 1, ಈ ದಕ್ಷಿಣ ಮತ್ತೆ ಪಶ್ಚಿಮ ಅವರು ಪ್ಲಾಫು ಅಂತ ಅನ್ಕೊಂಡಿದ್ದಾರೆ. ಯಾರುವೆ ₹1 ಕಡಿಮೆ ಕೊಡಲ್ಲ ಸೈಟ್ನ ಅಥವಾ ಆಗ್ಲಿ ಮನೆ ಆಗ್ಲಿ. ಈ ನಂದಿ ಬಾಗ್ಲು, ಸೂರ್ಯೋದಯ ಬಾಗ್ಲು, ಮತ್ತೆ ಸೂರ್ಯ ಮುಳುಗುವ ಬಾಗಿಲು, ಮತ್ತೆ ಯಮನ ಬಾಗಿಲು ಏನಕ್ಕೆ ಬರ್ದಿದ್ದೀರಿ ಅಂದ್ರೆ, ಇವೆರಡು ದಿಕ್ಕು ನೀವೇನಾದ್ರೂ ಮಾರಾಟ ಮಾಡ್ತೀನಿ ಅನ್ನೋ ಟೈಮಿಂಗ್ಸ್ ಅಲ್ಲಿ ಇದನ್ನ ಸುಮ್ಮನೆ ಹೇಳುವಂಥದ್ದು. ಅದು ಯಮನ್ ದಿಕ್ಕು ದಕ್ಷಿಣ ದಿಕ್ಕು ಯಾರು ಬರಲ್ಲ ಅಂತ. ನೀವೇನಾದ್ರೂ ವಾಸ್ತು ಪ್ರಕಾರ ಕಟ್ಟಿದ್ರೆ ನೀಟಾಗಿ ಸೇಲ್ ಆಗುತ್ತೆ. ನೀವೇನ್ ಅಮೌಂಟ್ ನಿಮ್ಗೆ ಬರ್ಬೇಕು ಅದು ಬಂದ್ ಸೇರುತ್ತೆ. ನಾನು ನೆಕ್ಸ್ಟ್ ಹೇಳ್ತೀನಿ ನೈಋತ್ಯ ಭಾಗದಲ್ಲಿ ನೀವು ಕಟ್ಟಿದ್ರೆ ಏನ್ ಸಮಸ್ಯೆ ಆಗುತ್ತೆ ಅಂತ. ಇದೆಯಲ್ಲ ಈ ನಂದಿ ಬಾಗ್ಲು ಸೂರ್ಯೋದಯ, ಇದು ಕೆಲವೊಬ್ರು ಮಾಡ್ಕೊಂಡು ದುಡ್ಡಿಗೆ ಅಂತ ಮಾಡ್ಕೊಂಡಿರುವಂತದ್ದು, ಹೆಸರಿಟ್ಟಿರೋದು ಅಷ್ಟೇ. ಇದು ನಂದಿ ಬಾಗ್ಲು ಅಂದ್ಬಿಟ್ಟು ನಾವು ಎಲ್ಲೆಲ್ಲೋ ಮೇನ್ ಡೋರ್ ಇಟ್ರೆ ನಮ್ಗೆ ಅದು ಶ್ರೇಯಸ್ಕರ ಇರಲ್ಲ, ಅಭಿವೃದ್ಧಿ ಇರಲ್ಲ. ಇದನ್ನ ನಾವು ತಿಳ್ಕೊಳ್ಬೇಕು. ಈ ರೀತಿ ಇಟ್ಟು ಹಾಳು ಮಾಡ್ತಾರೆ. ಮತ್ತೆ ಸೇಮ್ ಪಶ್ಚಿಮದಲ್ಲೂ ಕೂಡ ಇಲ್ಲೇ ನಾವು ಎಂಟ್ರೆನ್ಸ್ ತಗೋಬೇಕಾಗುತ್ತೆ. ಈ ರೀತಿ ಕಟ್ಟೆಲ್ಲ ಮಾಡಿ ಹಿಂಗ್ ಬಂದ್ರೆ ಅದು ವಾಸ್ತುಶಾಸ್ತ್ರ ವಿರುದ್ಧವಾಗಿರುತ್ತೆ. ಇನ್ನೊಂದು ಪಶ್ಚಿಮ ದಿಕ್ಕಕ್ಕೆ ಏನ್ ಮಾಡಿದ್ದಾರೆ ಅಂದ್ರೆ, ಪೂರ್ವ ದಿಕ್ಕಿಗೆ ಇಲ್ಲಿ ರೋಡ್ ಇರುತ್ತೆ, ದಕ್ಷಿಣದಲ್ಲಿ ರೋಡ್ ಇದು. ನೀವು ಆಗ್ನೇಯದಲ್ಲೇ ಎಂಟ್ರೆನ್ಸ್ ಕೊಡ್ಬೋದು. ಅಡ್ಗೆ ಮನೆಗೆ ಏನ್ ಮಾಡೋದು ಅಂದ್ರೆ, ವಾಯುವ್ಯದಲ್ಲಿ ಸೆಕೆಂಡ್ ಆಪ್ಷನ್ ಇದೆ, ಅಲ್ಲಿ ಮಾಡ್ಕೊಳ್ಬಹುದು. ಇವ್ರು ಏನ್ ಮಾಡ್ತಾರೆ, ನಮ್ಮ ಒಬ್ರು ಇಂಜಿನಿಯರ್ಸ್ ಇರ್ಬೋದು ಅಥವಾ ಮೇಸ್ತ್ರಿಗಳಿರ್ಬೋದು, ಅವ್ರಂಗ್ ಮಾಡಲ್ಲ. ನಿಮ್ಗೆ ಇಲ್ಲೊಂದು ಕಟ್ಕೊಡ್ತಾರೆ, ಹಿಂಗ್ ಕಟ್ಕೊಟ್ಟು ಇಲ್ಲಿ ಮೇನ್ ಡೋರ್ ಇಡ್ತಾರೆ. ಹಿಂಗೋಗಿ ಹಿಂಗ್ ಬರ್ಬೇಕು. ನೀವು ನೀಚ ಸ್ಥಾನದಲ್ಲಿ ಓಡಾಡಂಗ್ ಮಾಡ್ತಾರೆ. ನೀವೇನೇ ಮಾಡಿದ್ರು ಲಾಸ್. 4 ದಿಕ್ಕಲ್ಲೂ ನೀವು ಎಲ್ಲಿ, ನಾನು 4 ದಿಕ್ಕು, 2 ದಿಕ್ಕು ತೋರಿಸಿದೀನಿ, ಇನ್ನೆರಡು ತೋರಿಸ್ತೀನಿ.
ನೀವು 4 ದಿಕ್ಕಲ್ಲಿ ಎಲ್ಲೆಲ್ಲಿ ಓಡಾಡ್ತೀರಾ ಅಲ್ಲೆಲ್ಲ ನಿಮ್ಗೆ ಲಾಸಸ್ ಆಗುತ್ತೆ. ನೀವು ಬಾಡಿಗೆ ಮನೇಲಿರಿ, ಸ್ವಂತ ಮನೇಲಿರಿ, ಏನಾದ್ರೂ ಒಂದು ಸಮಸ್ಯೆ ನಿಮ್ಮ ಲೈಫ್ ಅಲ್ಲಿ ಫೇಸ್ ಮಾಡ್ತಾ ಇರ್ತೀರಾ. ಇದನ್ನ ನಾವು ಫಸ್ಟ್ ತಿಳ್ಕೊಳ್ಬೇಕು. ನಾವು ಓಡಾಡೋರಂತ ಜಾಗ ಉಚ್ಚ ಸ್ಥಾನನ ನೀಚ ಸ್ಥಾನನ ಅಂತ. ಇದು ಕೂಡ ಮಾಡ್ತಾರೆ. ನೀವು 4 ರೋಡ್ ಇಂದ ಡೈರೆಕ್ಟ್ ಯಾರಿಗೆ ಬಾಗ್ಲಿರುತ್ತೆ ಅವ್ರ ಮನೇಲಿ ಯಾವುದೇ ರೀತಿಯ ಸಮಸ್ಯೆ ಇರಲ್ಲ. ನೋಡ್ಕೊಳ್ಳಿ, ಹಿಂಗ್ ಹೋಗಿ ಲೆಫ್ಟ್ ಟರ್ನ್ ಕೊಡೋದು ಮತ್ತೆ ರೈಟ್ ಟರ್ನ್ ಕೊಡೋದು ಹಿಂಗೆಲ್ಲ ಮಾಡ್ತಾರೆ, ಅದು ನೆಗೆಟಿವ್ ಆಗಿರುತ್ತೆ. ಮತ್ತೆ ದಕ್ಷಿಣದಲ್ಲಿ ಈ ನೈಋತ್ಯ ಭಾಗದಲ್ಲಿ ಎಂಟ್ರನ್ಸ್ ಕೊಡ್ತಾರೆ. ಪಶ್ಚಿಮದಲ್ಲೂ ಕೂಡ ಇಲ್ಲಿ ಎಂಟ್ರನ್ಸ್ ಕೊಡ್ತಾರೆ, ಇದು ನೆಗೆಟಿವ್. ಈ ಭಾಗದಲ್ಲಿ ಇವ್ರು ಏನಾದ್ರೂ ಮೇನ್ ಡೋರ್ ಕೊಟ್ಟು ಹೊಡೆದ್ರೆ ಗಂಡಸು ತುಂಬಾ ಸಮಸ್ಯೆ ಆಗುವಂತದ್ದು. ಈ ದಿಕ್ಕಲ್ಲಿ ಏನಾದ್ರೂ ಮೇನ್ ಎಂಟ್ರೆನ್ಸ್ ಕೊಟ್ಟರೆ ಹೆಣ್ಮಕ್ಳಿಗೆ ಏನಾದ್ರೂ ಒಂದು ಸಮಸ್ಯೆ ಬರುವಂತದ್ದು, ಆರೋಗ್ಯದಲ್ಲಿ ಯಾವಾಗ್ಲೂ ಸಮಸ್ಯೆ ಬರುತ್ತೆ. ಎಷ್ಟೊಂದ್ ಜನ ಇಲ್ಲಿ ಬಾಲ್ಕನಿ ಮಾಡ್ಬಿಡ್ತಾರೆ, ನೈಋತ್ಯ ಭಾಗದಲ್ಲಿ ಇಲ್ಲಿ ಎಂಟ್ರೆನ್ಸ್ ಕೊಟ್ಟು ಇಲ್ಲೆಲ್ಲ ಬಾಲ್ಕನಿ ಎಲ್ಲ ಮಾಡಿ ಓಪನ್ ಬಿಟ್ಟಿರ್ತಾರೆ. ಅವ್ರ ಮನೇಲಿ ಯಾವಾಗ್ಲೂ ಸಮಸ್ಯೆ ಇದ್ದಂಗೆ ಇರುತ್ತೆ, ಸಮಸ್ಯೆ ಅಂತೂ ಹೋಗಲ್ಲ. 4 ದಿಕ್ಕಲ್ಲೂ ನಾನು ಹೇಳಿದ್ದೀನಿ. ಈ ಉತ್ತರ ದಿಕ್ಕು ನಾರ್ತ್ ಫೇಸಿಂಗ್ ಅಲ್ಲಿ ಇವೆರಡು ಕಡೆ ನೀವು ಮೇನ್ ಡೋರ್ ಕೊಡ್ಬೋದು. ಪೂರ್ವದ ಕಡೆ ನೋಡಿ, ಇಲ್ಲಿ ಮೇನ್ ಡೋರ್ ಕೊಡ್ಬೋದು, ಇಲ್ಲಿ ಮೇನ್ ಡೋರ್ ಕೊಡ್ಬೋದು. ದಕ್ಷಿಣ ದಿಕ್ಕಲ್ಲಿ ಇಲ್ಲಿ ಮೇನ್ ಡೋರ್ ಕೊಡ್ಬೋದು, ಇಲ್ಲಿ ಮೇನ್ ಡೋರ್ ಕೊಡ್ಬೋದು, ಇಲ್ಲಿ ಕೊಡಬಾರ್ದು. ಮತ್ತೆ ಪೂರ್ವದಲ್ಲಿ ಇಲ್ಲಿ ಮೇನ್ ಡೋರ್ ಕೊಡ್ಬೋದು, ಇಲ್ಲೂ ಕೊಡ್ಬೋದು, ಇಲ್ಲಿ ಕೊಡಂಗಿಲ್ಲ ಈ ಭಾಗದಲ್ಲಿ. ಇದ್ರ ಜೊತೆಗೆ ರೋಡ್ ಇಟ್ ಅಂತ ಬರುತ್ತೆ, 16 ಟೈಪ್ ರೋಡ್ ಇಟ್, 16 ಟೈಪ್ ರೋಡ್ ಇಟ್. ಇದನ್ನು ಕೂಡ ಅಷ್ಟೇ. ಎಷ್ಟೊಂದ್ ಜನ ರೋಡ್ ಇಟ್ ಇದೆ ಮನೆ ಸೇಲ್ ಮಾಡ್ಬಿಡಿ ಅಂತೆಲ್ಲ ಹೇಳ್ತಾರೆ. ನಿಮ್ಗೆ ರೋಡ್ ಇಟ್ ಅಲ್ಲಿ 9 ಟೈಪ್ ರೋಡ್ ಇಟ್ಟು ಗುಡ್ ಆಗಿರುತ್ತೆ, ಇನ್ನ 7 ಬ್ಯಾಡ್. ನಾವೇನ್ ಮಾಡ್ತೀವಿ, 16 ರೋಡ್ ಇಟ್ಟು ಬೇಡ ಅಂತ ಹೇಳ್ತೀವಿ. ರೋಡ್ ಇಟ್ಟಲ್ಲಿ ಎಷ್ಟೊಂದ್ ಜನ ಅವರು ಮನೆಗೆ ಬಂದಿರುವಂತ ಸಮಯದಲ್ಲಿ ತುಂಬಾ ಕೋಟ್ಯಾಧೀಶ್ವರ ಆಗಿರುವಂತ ಉದಾಹರಣೆಗಳು ಬಹಳಷ್ಟಿದೆ. ಒಂದು ಅವ್ರ ಜಾತಕನೂ ಸಪೋರ್ಟ್ ಮಾಡಿರ್ಬೇಕು. ನಾನು ಕೆಲವೊಂದು ಜಾತಕದಲ್ಲಿ ನೆಗೆಟಿವ್ ಕಾಂಬಿನೇಷನ್ಸ್ ಇದ್ದಾಗ ಏನ್ ಪ್ರಾಬ್ಲಮ್ ಕೊಡ್ತೀನಿ ಅಂತ ಅದನ್ನು ತಿಳಿಸ್ತೀನಿ. ಈ ರೀತಿ ಇದ್ರ ಜೊತೆಗೆ ರೋಡ್ ಇಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮ ನಿವೇಶನಕ್ಕೆ. ರೋಡ್ ಇಟ್ ಏನಾದ್ರು ಆಗಿದ್ರೆ ಈಶಾನ್ಯಕ್ಕೆ, ವಾಯುವ್ಯಕ್ಕೆ, ನೈಋತ್ಯ, ಆಗ್ನೇಯದಲ್ಲಿ ಏನಾದ್ರು ರೋಡ್ ಇಟ್ಟು ಆದ್ರೂ ಕೂಡ, ನಾನು ಕಳೆದ ಸಂಚಿಕೆಯಲ್ಲಿ ರೋಡ್ ಇಟ್ ತಿಳಿಸಿದೀನಿ. ಇವತ್ತು ಹೆಂಗೆ ನಂದಿ ಬಾಗ್ಲು ಅಂತ ಹೇಳಿ ಮಾರಿಸ್ತಾರೆ ಅಂತ ತಿಳಿಸ್ತಾ ಇದ್ದೀನಿ. ಹಿಂಗೆ ಕಟ್ಟಿರ್ತಾರೆ ಮನೇನ, ಇಲ್ಲಿ ಮೇನ್ ಡೋರ್ ಇಟ್ಟಿರ್ತಾರೆ, ನಂದಿ ಬಾಗ್ಲು ಅಂತ ಹೇಳಿರ್ತಾರೆ, ಎಲ್ಲಾನು ಲಾಸ್. ಇದ್ರ ಜೊತೆಗೇನೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಈಶಾನ್ಯದಲ್ಲಿ ಯಾವುದೇ ರೀತಿಯ ಭಾರವಾದಂತ ಪದಾರ್ಥಗಳು ಬರಬಾರ್ದು. ಈಶಾನ್ಯದಲ್ಲೇ ಇಲ್ಲೇ ಪೂಜಾರು ಮಾಡುವಂಥದ್ದು, ದೇವರ ಕೋಣೆ ಇಲ್ಲೇ ಕಟ್ಟುವಂಥದ್ದು. ಈ ಜಾಗದಲ್ಲಿ ಯಾವುದೇ ರೀತಿಯ ಭಾರವಾದ ಪದಾರ್ಥ ಬರಬಾರ್ದು. ದೇವರ ಮನೆ ಕೂಡ ಅಲ್ಲಿ ಬರಬಾರ್ದು. ಇಲ್ಲಿ ಬರ್ಬೇಕಾಗುತ್ತೆ. ನೀವು ಈ ಜಾಗದಲ್ಲಿ ಕಟ್ಕೋಬಹುದು ಅಥವಾ ಈ ಜಾಗದಲ್ಲಿ ಕಟ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಈ ಜಾಗದಲ್ಲಿ ಯಾವುದೇ ರೀತಿಯ ಭಾರವಾದ ಪದಾರ್ಥ ಇಡಬಾರ್ದು. ಇದ್ರ ಜೊತೆಗೆ ಸೇಮ್ ಟೈಮ್ ಸ್ಟೇರ್ ಕೇಸ್ ಕೂಡ ಬರುತ್ತೆ. ಈ ಭಾಗದಲ್ಲಿ ಸ್ಟೇರ್ ಕೇಸು ನಿಷಿದ್ಧ. ಈ ಭಾಗದಲ್ಲಿ ಸ್ಟೇರ್ ಕೇಸು ನೀವು ಉತ್ತರ ದಿಕ್ಕಿಂದ ಹಿಂಗೆ ವಾಯುವ್ಯ, ಪೂರ್ವ, ನೈಋತ್ಯ, ದಕ್ಷಿಣ, ಆಗ್ನೇಯ ತನಕನು ನೀವು ಸ್ಟೇರ್ ಕೇಸ್ನ ಮಾಡ್ಕೋಬಹುದು. ಮೆಟ್ಲುಗಳು ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಹೋಗೋಕೆ ಈ ಭಾಗದಲ್ಲಿ ನೀವು ಸ್ಕಿಪ್ ಮಾಡಬೇಕಾಗುತ್ತೆ. ಇಲ್ಲಿ ಭಾರವಾದ ಪದಾರ್ಥಗಳನ್ನ ಯಾವುದೇ ರೀತಿಯ ಮೆಟ್ಲುಗಳು ಬರಬಾರ್ದು, ಪೂಜಾ ರೂಮ್ ಬರಬಾರ್ದು. ನೀವು ಇದಕ್ಕೆ ಲಿವಿಂಗ್ ಹಾಲ್ಗೆ ತುಂಬಾ ಸೂಕ್ತವಾಗಿರುವಂತ ಜಾಗ ಈಶಾನ್ಯ. ಈ ಜಾಗದಲ್ಲಿ ನೀವು ಎಷ್ಟು ಭಾರ ಇಡ್ತೀರೋ ಅಷ್ಟು ನಿಮ್ಮ ಮನೆಗಳಿಗೆ ಸಮಸ್ಯೆ. ಅದ್ರ ಜೊತೆಗೆ ಬ್ರಹ್ಮಸ್ಥಾನದಲ್ಲೂ ಕೂಡ ಅಷ್ಟೇ. ಇಲ್ಲಿ ಎಷ್ಟೊಂದ್ ಜನ ಮನೆಯ ಸೆಂಟ್ರು ಅಂತ ಇಲ್ಲಿ ಪಿಲ್ಲರ್ ಹಾಕ್ಸಿರ್ತಾರೆ. ಏನಾದ್ರೂ ಒಂದು ಸಮಸ್ಯೆ ಅವ್ರ ತಲೆ ಮೇಲೆ ಹೇಳ್ತಿರ್ತಾರೆ, ಏನಾದ್ರೂ ಒಂದು ತಲೆ ಮೇಲೆ ಏನೋ ಒಂದು ಸಮಸ್ಯೆ ಇದ್ದಂಗೆ ತೀರದೇ ಇಲ್ಲ. ಒಂದು ಸಮಸ್ಯೆ ಮುಗಿಸಿದ್ರೆ ಇನ್ನೊಂದು ಸಮಸ್ಯೆ ಬರ್ತಾನೆ ಇರುತ್ತೆ ಅಂತ. ಬ್ರಹ್ಮಸ್ಥಾನದಲ್ಲಿ ಯಾರು ತುಂಬಾ ಭಾರವಾದಕ್ಕೆ ಪಿಲ್ಲರ್ ಕಟ್ಸಿರ್ತಾರೆ, ಅಲ್ಲಿ ಏನು ಇಲ್ಲ ಅಂದ್ರೆ ಹಾಲಿದ್ರು ಕೂಡ ಅಲ್ಲಿ ಭಾರವಾದ ಪದಾರ್ಥಗಳನ್ನ ಇಡಬಾರ್ದು. ಇದನ್ನ ನಾನು ನೋಡ್ಕೊಳ್ಬೇಕಾಗುತ್ತೆ. ಇದಿಷ್ಟು ನಮ್ಮ ವಾಸ್ತುಶಾಸ್ತ್ರದಲ್ಲಿ ಆಗುವಂತ ಸಮಸ್ಯೆಗಳು. ಉಚ್ಚ ಸ್ಥಾನ ನೀಚ ಸ್ಥಾನದಲ್ಲಿ ಏನಾದ್ರು ಮಾಡಿದ್ರೆ
ಏನಾದ್ರೂ ಒಂದು ಸಮಸ್ಯೆ ಅನುಭವಿಸ್ತಾ ಇರ್ತೀವಿ. ಇದ್ರ ಜೊತೆಗೇನೆ ನಮ್ಮ ಒಂದು ದಶಾಭುಕ್ತಿ ಅಂತ ಇರುತ್ತೆ. ಅಲ್ಲಿ ಕಾಂಬಿನೇಷನ್ಸ್ ಅಲ್ಲಿ ಈ 7A12, 3A12, 5A12 ಮತ್ತೆ 2A12 ಅಂತ ಇದೆಲ್ಲ ನೋಡ್ತಿರ್ತೀವಿ. ಈ ದಶಾಭುಕ್ತಿಗಳು ಬಂದಾಗ ನೀವ್ ಏನೇ ಮಾಡ್ತಿದ್ರು ಲಾಸ್ ಆಗುತ್ತೆ. ಎಷ್ಟೊಂದ್ ಜನ ಮನೆ ಕಟ್ಟುವಂತ ಟೈಮಿಂಗ್ಸ್ ಅಲ್ಲೇ ಮಾರ್ಬಿಡ್ತಾರೆ. ಯಾಕೆ ಅಂದ್ರೆ ಇಂಥ ಮನೆಗಳು ಅವ್ರೇನಾದ್ರು ಕೈ ಹಾಕಿದ್ರೆ ನೀಚ ಸ್ಥಾನದಲ್ಲಿ ಅವ್ರೇನಾದ್ರು ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದಾಗ ಒಂದು ಅವರ ಜಾತಕನೂ ಸಪೋರ್ಟ್ ಮಾಡಲ್ಲ, ವಾಸ್ತುನು ಸಪೋರ್ಟ್ ಮಾಡಲ್ಲ, ಮನೆ ಮಾರ್ಬಿಡ್ತಾರೆ. ಬೇರೆಯವ್ರು ಬರ್ತಾರೆ, ಬೇರೆಯವರು ಅವ್ರ ಜಾತಕ ಚೆನ್ನಾಗಿರೋ ತನಕನೂ ಅಲ್ಲಿರ್ತಾರೆ. ಅವರ ದಶಾಭುಕ್ತಿ, ಅವರ ಒಂದು ದಶಾಭುಕ್ತಿ ಏನಾದ್ರು ನೆಗೆಟಿವ್ ಆಗಿ ವರ್ಕ್ ಮಾಡಿದ್ರೆ ಮತ್ತೆ ಅವರು ಕೂಡ ಮನೆ ಸೇಲ್ ಮಾಡ್ಬಿಡ್ತಾರೆ. ಎಷ್ಟೊಂದ್ ಜನ ಮನೆ ನೋಡಿ ಒಬ್ರ ಕೈಲಿ ಇರಲ್ಲ, ಅದು 5 ಜನ 6 ಜನ ಹಿಂಗ್ ಸೇಲ್ ಆಗ್ತಾ, ಪ್ರತಿ ವರ್ಷನೂ ಸೇಲ್ ಆಗ್ತಾ ಇರುತ್ತೆ. ಹಿಂಗ್ ಕೆಲವೊಬ್ರದ್ದು ಆಗಲ್ಲ, 50 ವರ್ಷ ಆದ್ರೂ ಅವ್ರೇ ಇರ್ತಾರೆ, ಅವ್ರ ಮಕ್ಳು ಅವ್ರ ಮೊಮ್ಮಕ್ಳು ಹಿಂಗ್ ಬರ್ತಾರೆ. ಏನಕ್ಕೆ ಅಂದ್ರೆ ಅಲ್ಲಿ ಪಾಸಿಟಿವ್ ಎನರ್ಜಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಯಾವಾಗ ನಾವು ವಾಸ್ತುಶಾಸ್ತ್ರವಾಗಿ ಕಟ್ಟಿರ್ತೀವಿ ಆಗ ಯಾವುದೇ ರೀತಿಯ ಸಮಸ್ಯೆ ಇರಲ್ಲ. ಯಾವಾಗ ನಾವು ವಿರುದ್ಧವಾಗಿ ಕಟ್ಟಿರ್ತೀವಿ, ಈಶಾನ್ಯದಲ್ಲೇನೆ ಟಾಯ್ಲೆಟ್ ಬರುವಂತದ್ದು, ಈಶಾನ್ಯದಲ್ಲೇ ಕಿಚನ್ ಬರುವಂತದ್ದು, ಈಗ ಮಾಡಿರ್ತೀವಿ, ಏನಾದ್ರೂ ಒಂದು ಗೊಂದಲ. ನಿಮ್ಗೆ ಡಾಕ್ಟರ್ ಹತ್ರ ನೀವು ಏನೇ ಒಂದು MRI ಸ್ಕ್ಯಾನಿಂಗು CT ಸ್ಕ್ಯಾನ್ ಎಲ್ಲ ಮಾಡಿಸಿ ನಿಮ್ಗೆ ಏನ್ ಸಮಸ್ಯೆ ಇದೆ ಅಂತ ಗೊತ್ತಾಗಲ್ಲ. ಅಂಟಿಲ್ ನೀವು ಒಂದು ಜಾತಕದಲ್ಲಿ ನಿಮ್ ದಶಾಭುಕ್ತಿಗಳು ನೋಡ್ಬೇಕಾಗತ್ತೆ ಅಥವಾ ನಿಮ್ಮ ಮನೆಯ ವಾಸ್ತು ನೋಡ್ಬೇಕಾಗತ್ತೆ. ಇವೆರಡರಲ್ಲಿ ಏನಾದ್ರೂ ಒಂದು ಸಮಸ್ಯೆ ಇರುತ್ತೆ. ಇದನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ ಮೇನ್ ಆಗಿ. ಯಾರೋ ಹೇಳಿದರೆ ಏನು ಆಗಲ್ಲ ಬಿಡು ಅಂತ ನೀವು ಕಟ್ಟಿದ್ದಾಗ ಅಲ್ಲಿ ಅನುಭವಿಸಿದಾಗ ನೀವೇ ಇರ್ತೀರಾ. ಯಾವ ಇಂಜಿನಿಯರ್ಸ್ ಇರಲ್ಲ, ಯಾವ ಮೇಸ್ತ್ರಿನೂ ಇರಲ್ಲ, ಯಾರು ಇರಲ್ಲ. ಏನೋ ನೀಟಾಗಿ ಡಿಸೈನ್ ಆಗಿ ಆರ್ಕಿಟೆಕ್ಟ್ ನೀಟಾಗಿ ಕಟ್ಟಿರ್ತಾರೆ. ವಾಸ್ತುಶಾಸ್ತ್ರ ವಿರುದ್ಧವಾಗಿ ಕಟ್ಟಿದ್ರೆ ನೀವು ಎಷ್ಟೇ ಕೋಟಿ ಹಾಕಿ ಕಟ್ಟಿರಿ ನಿಮ್ಗೆ ನೆಮ್ಮದಿ ಅಂತೂ ಅಲ್ಲಿರಲ್ಲ. ಇದನ್ನ ನಾವು ಫಸ್ಟ್ ಬೇಸಿಕ್ ಆಗಿ ತಿಳ್ಕೊಳ್ಬೇಕು. ಆಗ್ಲೇ ಹೇಳ್ದಂಗೆ ಈ ನಂದಿ ಬಾಗ್ಲು ಅನ್ನೋದಂಥದ್ದು ಉತ್ತರ ದಿಕ್ಕಲ್ಲಿ ಬರುವಂಥದ್ದು ಮೇನ್ ಎಲ್ಲಿ ಬರಬೇಕು ಮೇನ್ ಡೋರು ಅದನ್ನ ನಾವು ಫಾಲೋ ಮಾಡಬೇಕು. ಮತ್ತೆ ಸೂರ್ಯೋದಯ ಬಾಗ್ಲು ಬರ್ಲಿ ಈ ದಿಕ್ಕಲ್ಲಿ ಈ 3 ಪಾರ್ಟ್ ಆಗ್ಲೇ ಹೇಳ್ದಂಗೆ 3 ಪಾರ್ಟ್ ಹೇಳ್ದಂಗೆ ಇಲ್ಲಿ ಬರ್ಬೋದು, ಇಲ್ಲಿ ಮೇಲ್ ಬರ್ಬೋದು. ಮತ್ತೆ ಈ ಮುಳುಗುವ ಬಾಗಿಲು ಅಂತ ಪಶ್ಚಿಮಕ್ಕೆ ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ. ಸೂರ್ಯ ಮುಳುಗುವ ಬಾಗಿಲು ಅಂತ ಅಲ್ಲೂ ಕೂಡ ಉಚ್ಚ ಸ್ಥಾನ ನೀಚ ಸ್ಥಾನ ಇದೆ. ಮತ್ತೆ ಯಮನ ಬಾಗಿಲು ನೈಋತ್ಯ ಮೂಲೆಯಲ್ಲೂ ಕೂಡ ಅಷ್ಟೇ. ಈ ಜಾಗನ ನೀವು ಬ್ಲಾಕ್ ಮಾಡ್ಕೋಬೇಕಾಗುತ್ತೆ. ಈ ಜಾಗವನ್ನ ನೀಟಾಗಿ ಬ್ಲಾಕ್ ಮಾಡ್ಕೊಂಡು ಇಲ್ಲಿ ಮೇನ್ ಡೋರ್ ಬರ್ದೇ ಇರಂಗ್ ನೋಡ್ಕೊಂಡ್ರೆ ಸಾಕು. ಇನ್ ಕೇಸ್ ಅಲ್ಲಿ ಏನಾದ್ರು ಕಿಟಕಿಗಳು ಮಾಡಿಸಿರ್ತಾರೆ, ಕೆಲವೊಬ್ರು ಕಿಟಕಿಗಳು ಮಾಡಿಸಿದ್ರು ಕೂಡ ಡಾರ್ಕ್ ಸ್ಕ್ರೀನ್ ಹಾಕೊಂಡು ಸ್ವಲ್ಪ ಕ್ಲೋಸ್ ಮಾಡ್ಕೊಳ್ಳಿ. ಇಲ್ಲಿ ಯಾವುದೇ ರೀತಿಯ ಬಾಗಿಲಿದ್ರು ಓಡಾಡುವಂಥದ್ದು ನಿಷಿದ್ಧ. ಈ ಜಾಗದಲ್ಲಿ ಓಡಾಡಂಗಿಲ್ಲ ಅಷ್ಟೇ. ಇದು ಬಿಟ್ಟು ಇನ್ನ ನಾವು ಉಚ್ಚ ಸ್ಥಾನದಲ್ಲಿ ನೀವೇನಾದ್ರು ಓಡಾಡ್ತಿದೀನಿ ಅಂದ್ರೆ ಯಾವುದೇ ರೀತಿಯ ಸಮಸ್ಯೆ ಬರಲ್ಲ. ನಾವು ಯಾವುದೇ ಒಂದು ಮನೆ ಕನ್ಸ್ಟ್ರಕ್ಷನ್ಸ್ಗಿಂತ ಮುಂಚೆ ಆ ಜಾಗ ನಿವೇಶನದ ಒಳಗಡೆ ಕೆಲವೊಂದು ಪದಾರ್ಥಗಳು ಹಾಕ್ಬೇಕಾಗುತ್ತೆ. ಪಾಸಿಟಿವ್ ಎನರ್ಜಿ ನಮಗೆ ಭೂಮಿಯಿಂದನೇ ಬರ್ಬೇಕಾಗುತ್ತೆ. ಗ್ರೌಂಡಿಂಗ್ಗೆ ಬರೀ ಮೇಲ್ಗಡೆ ಮಾಡುವಂಥದ್ದಲ್ಲ, ಸರಳ ವಾಸ್ತು ಅಲ್ಲ, ನಮಗೆ ಭೂಮಿಯಿಂದನೇ ನಮಗೆ ಪಾಸಿಟಿವ್ ಎನರ್ಜಿ ಬರಬೇಕಾಗಿರುತ್ತೆ. ಸರಳ ವಾಸ್ತು ಅಂದ್ರೆ ಏನ್ ಗೊತ್ತಾ, ನಿಮ್ಮ ಮನೆಯಲ್ಲಿ ಗಡಿಯಾರ ಎಲ್ಲಿ ಇಡಬೇಕು, ನಿಮ್ಮ ಮನೆಯ ಭಾರವಾದ ಪದಾರ್ಥ ಎಲ್ಲಿ ಇಡಬೇಕು, ಮಂಚ ಎಲ್ಲಿ ಇಡಬೇಕಾಗುತ್ತೆ, ಸೋಫಾ ಯಾವ ಜಾಗದಲ್ಲಿ ಇಡಬೇಕು, ಈ ರೀತಿ ನೋಡುವಂಥದ್ದೇ ಸರಳ ವಾಸ್ತು. ನಾನು ಹೇಳಿರುವಂಥದ್ದು ನಿಮ್ ಪರ್ಮನೆಂಟ್ ಒಂದು ಮನೆ ಕಟ್ತಾ ಇದ್ದೀವಿ ಅಂದ್ರೆ ಪರ್ಮನೆಂಟ್ ಆಗಿ ಕೆಲವೊಂದು ವಸ್ತುಗಳನ್ನ ನಾವು ಭೂಮಿ ಒಳಗೆ ಹಾಕ್ಬೇಕಾಗುತ್ತೆ. ಅದು ಶಂಕು ಇರ್ಬೋದು, ಅರ್ಕ ಗಣಪತಿ ಇರ್ಬೋದು, ಬೆಳ್ಳಿ ನಾಗ್ರಹ ವಿಗ್ರಹ ಇರ್ಬೋದು, ವಾಸ್ತು ಪುರುಷ ಇರ್ಬೋದು, ಬ್ರಾಸ್ ಪೆನ್ಸಿಲ್ಸ್ ಇರ್ಬೋದು, ಇದೆಲ್ಲ ಭೂಮಿಯ ಒಳಗಡೆ ಹಾಕುವಂಥದ್ದು. ಎರಡನೇ ವಿಚಾರಕ್ಕೆ ಬಂದಾಗ ನಾವು ಎಲ್ಲಿ ಮೇನ್ ಡೋರ್ ಕಟ್ತೀವಿ, ಮೇನ್ ಡೋರ್ ಎಲ್ಲಿ ಇಡ್ತೀವಿ, ಉಚ್ಚ ಸ್ಥಾನದಲ್ಲಿ ಇಡ್ತೀವೋ ನೀಚ ಸ್ಥಾನದಲ್ಲಿ ಇಡ್ತೀವೋ ಅನ್ನೋದು ಎರಡನೇ ವಿಚಾರ ಆಗುತ್ತೆ. ಮೂರನೇ ವಿಚಾರ, ಯಾವ ಜಾಗದಲ್ಲಿ ಏನ್ ಬರಬೇಕು, ಶೌಚಾಲಯ ಎಲ್ಲಿ ಬರಬೇಕು, ಅಡಿಗೆ ಮನೆ ಎಲ್ಲಿ ಬರಬೇಕು, ಹಾಲ್ ಎಲ್ಲಿ ಬರ್ಬೇಕು, ಲಿವಿಂಗ್ ಏರಿಯಾ, ಮತ್ತೆ ಸ್ಟೇರ್ ಕೇಸ್ಗಳೆಲ್ಲ ಇದು ಮೂರನೇ ವಿಚಾರ. ಕೊನೆಯಲ್ಲಿ ಬರುವಂತದ್ದೇ ಸರಳ ವಾಸ್ತು. ಎಷ್ಟೊಂದ್ ಜನ ದೊಡ್ಡ ದೊಡ್ಡ ಗ್ಲಾಸ್ ಮಿರರ್ ಎಲ್ಲ ಹಾಕೊಂಡಿರ್ತಾರೆ ಅವ್ರ ಮನೆಗಳಲ್ಲಿ. ತುಂಬಾ ಫೇಲ್ಯೂರು, ತುಂಬಾ ಸಮಸ್ಯೆ ಅನುಭವಿಸಿರ್ತೀರ. ನಿಮ್ಮ ಮನೆಗಳಲ್ಲಿ ಯಾರು ಗೋಡೆ ತುಂಬಾ ದೊಡ್ಡ ದೊಡ್ಡ ಮಿರರ್ ಹಾಕೊಂಡಿರ್ತೀರಾ ನೋಡಿ, ನಿಮ್ಗೆ ಏನಾದ್ರೂ ಒಂದು ಸಮಸ್ಯೆ ಅನುಭವಿಸ್ತಾ ಇರ್ತೀರಾ. ಅಷ್ಟು ದೊಡ್ಡ ಮಿರರ್ ಹಾಕೊಳ್ಳುವಂಥದ್ದು ನಿಷಿದ್ಧ. ಸರಳ ವಾಸ್ತು ಅಂತ ದೊಡ್ಡ ದೊಡ್ಡ ಮಿರರ್ ಹಾಕೊಂಡಿದ್ದೀರಾ, ಅಂತವ್ರೆಲ್ಲ ಮಿರರ್ನ ತೆಗ್ದಿದ್ದಾರೆ ಇವತ್ತು. ಅದೇ ಅವ್ರಿಗೆ ಸಮಸ್ಯೆ ಆಗಿರುವಂಥದ್ದು. ಅವ್ರ ಮನೆಯ ಇರುವಂತ ಬೆಡ್ ರಿಫ್ಲೆಕ್ಟ್ ಆದ್ರೆ ಅವ್ರಿಗೆ ಏನಾದ್ರು ಹೆಲ್ತ್ ಇಶ್ಯೂಸ್ ಬರುವಂಥದ್ದು, ಈ ರೀತಿ ಎಲ್ಲ ಆಗ್ತಾನೆ ಇರುತ್ತೆ. ಬಟ್ ಆದ್ರೂ ಹಾಕೊಂಡಿದ್ದಾರೆ.
ದೊಡ್ಡ ದೊಡ್ಡ ಮಿರರ್ ಕೂಡ ಹಾಕೊಂಡಿರೋದು ಬಹಳ ಬಹಳ ತಪ್ಪು. ಇದಿಷ್ಟು ವಿಚಾರ. ವಾಸ್ತುಶಾಸ್ತ್ರ ಮತ್ತೆ ಈ ಜ್ಯೋತಿಷ ಶಾಸ್ತ್ರ ಎರಡು ನಮ್ಮ ಜೀವನಕ್ಕೆ ಕನೆಕ್ಟ್ ಆಗಿರುತ್ತೆ. ನೀವು ಯಾವುದೇ ಒಂದು ವಿಚಾರ ಆಗಿರ್ಬೋದು, ನಿಮ್ಮ ಒಂದು ಏಳಿಗೆಗೆ ಒಂದು ಎಜುಕೇಶನ್ ಇರ್ಬೋದು, ಒಂದು ಮದುವೆ ವಿಚಾರ ಇರ್ಬೋದು, ಒಂದು ಮಕ್ಕಳ ವಿಚಾರ ಇರ್ಬೋದು. ಎಷ್ಟೊಂದು ಜನ ಒಂದು ಮನೆಯಿಂದ ಇನ್ನೊಂದು ಮನೆ ಚೇಂಜ್ ಆದಾಗ ತುಂಬಾನೇ ಅಭಿವೃದ್ಧಿ ಆಗ್ತಾರೆ, ಇನ್ನೊಬ್ರು ತುಂಬಾನೇ ಫೇಲ್ಯೂರ್ ಕಾಣ್ತಾರೆ. ಏನಕ್ಕೆ ಅಂದ್ರೆ ಒಂದು ಅವರ ದಶಾಭುಕ್ತಿನೂ ಚೇಂಜ್ ಆಗ್ತಾ ಇರುತ್ತೆ, ಇನ್ನೊಂದು ಅಲ್ಲಿರುವಂತ ವಾಸ್ತುವಿನ ಎಫೆಕ್ಟ್ ಕೂಡ ತುಂಬಾನೇ ಪ್ರಬಲವಾಗಿ ಬೀಳ್ತಾ ಇರುತ್ತೆ. ಇವೆರಡು ನಮಗೆ ಪಾಸಿಟಿವ್ ಆದಾಗಲೇ ನಮ್ಗೆ ಯಶಸ್ಸು ಸಿಗುವಂಥದ್ದು. ಎಂತೆಂಥ ಪೊಲಿಟಿಷಿಯನ್ಸ್ ಇರಲಿ, ಎಂತೆಂಥ ಫಿಲಮ್ ಆಕ್ಟರ್ಸ್ ಇರಲಿ, ಅವರು ಕೂಡ ಫೇಲ್ಯೂರ್ ಆಗಿದ್ದಾರೆ. ಏನಕ್ಕೆ ಅಂದ್ರೆ ಒಂದು ಜಾತಕದ ಸಮಸ್ಯೆ ಇರುತ್ತೆ, ಅಥವಾ ಅವರು ಚೇಂಜ್ ಮಾಡಿರುವಂತ ವಾಸ್ತುಶಾಸ್ತ್ರ ಇರುತ್ತೆ. ಯಾವುದೋ ಒಂದು ದುಡ್ಡು ಬಂದಿದೆ, ಒಂದು ದೊಡ್ಡ ಮನೆ ಕಟ್ಟೋಗೋಣ, ನೆಗೆಟಿವ್ ಹೌಸ್ ಅಂದ್ರೆ ಈ ರೀತಿ ನೀಚ ಸ್ಥಾನದಲ್ಲಿ ಏನಾದ್ರೂ ಅವರು ಓಡಾಡುವಂಥದ್ದು, ವಾಸ್ತುಶಾಸ್ತ್ರವಾಗಿ ವಿರುದ್ಧವಾಗಿ ಏನಾದ್ರು ಕಟ್ಟಿ ಅವ್ರಿದ್ರೆ ಅವ್ರ ನೇಮ್ ಫೇಮ್ ಕಳ್ಕೊಳ್ಳೋದಂತೂ ಗ್ಯಾರಂಟಿ. ಅವರ ಆರೋಸ್ಕೋಪ್ ಕೂಡ ನೆಗೆಟಿವ್ ಆಗಿದ್ರೆ, ಒಂದು ಮನೆಯಲ್ಲಿ 4 ಜನ ಇದ್ರೆ 4 ಜನಕ್ಕೆ ಅಟ್ ಅ ಟೈಮ್ ಫೇಲ್ಯೂರ್ ಆಗಲ್ಲ. ಏನಕ್ಕೆ ಅಟ್ ಅ ಟೈಮ್ ಫೇಲ್ಯೂರ್ ಆಗಲ್ಲ ಅಂದ್ರೆ ಅವನ ಒಂದು ದಶಾಭುಕ್ತಿ ಸ್ಟ್ರಾಂಗ್ ಆಗಿದ್ರೆ ಇದು ಕೂಡ ನ್ಯೂಟ್ರಲ್ ಆಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಅವನ ದಶಾಭುಕ್ತಿ ಏನಾದ್ರು ನೆಗೆಟಿವ್ ಆಗಿ ವರ್ಕ್ ಮಾಡಿದ್ರೆ ಈ ರೀತಿ ಕಾಂಬಿನೇಷನ್ಸ್, ಬಿಸ್ನೆಸ್ ಅಲ್ಲಾಸು, ಕೆಲಸ ಸಿಗಲ್ಲ, ಮದ್ವೆ ಆಗಿದ್ರೆ ಮದುವೆಯಲ್ಲಿ ಗಲಾಟೆ ಆಗುವಂಥದ್ದು, ಮಕ್ಕಳಾಗ್ತಿರಲ್ಲ, ಮೇನ್ ಆಗಿ ಈ ರೀತಿ ಒಂದೊಂದು ಹೆಜ್ಜೆಗೂ ಕೂಡ ಸಮಸ್ಯೆ ಆಗ್ತಾ ಇರುತ್ತೆ. ನೀವು ನಂದಿ ಬಾಗಿಲು ಅಂತ ಇದು ತುಂಬಾ ಖುಷಿ ಪಟ್ಟು ಈ ರೀತಿ ಏನಾದ್ರು ಮಾಡ್ಕೊಂಡ್ರೆ ನೀವು ತುಂಬಾನೇ ಸಫರ್ ಅನುಭವಿಸ್ತೀರಾ. ಅದು ಬಾಡಿಗೆ ಮನೆ ಇರಲಿ, ಸ್ವಂತ ಮನೆ ಇರಲಿ, 4 ದಿಕ್ಕು ತುಂಬಾ ಉತ್ತಮವಾಗಿರುತ್ತೆ. ನಾನು ಹೇಳುವಂಥದ್ದು ಯಾರು ದಕ್ಷಿಣ ದಿಕ್ಕು ಅಂತ ಆಗ್ಲೇ ಹೇಳ್ದಂಗೆ ಕಮ್ಮಿಗೆ ನಿಮ್ಗೆ ಸೈಟ್ಸ್ ಕೊಡಲ್ಲ, ₹1 ಕಡಿಮೆ ಮಾಡಲ್ಲ. ಅವ್ನು ಏನಾದ್ರೂ ಇಲ್ಲಿ ಏನು ಮೀಡಿಯೇಟರ್ಗಳು ನಿಮ್ಗೆ ಎದುರಿಸ್ ಮಾಡುವಂಥದ್ದಷ್ಟೇ. ದಕ್ಷಿಣ ದಿಕ್ಕು ಮಾರಿ, ಅಲ್ಲಿ ಮುಳುಗುವ ದಿಕ್ಕು ಪಶ್ಚಿಮ, ಆಗ ಇಲ್ಲಿ ರೇಟ್ ಕಮ್ಮಿ, ಪೂರ್ವದಲ್ಲಿ ಜಾಸ್ತಿ, ಉತ್ತರದಲ್ಲಿ ಜಾಸ್ತಿ, ಆ ರೀತಿ ಏನಿಲ್ಲ. 4 ದಿಕ್ಕಿಗೂ ಈಕ್ವಲ್ ರೈಟ್ಸ್ ಇದೆ, ಈಕ್ವಲ್ ವ್ಯಾಲ್ಯೂ ಇದೆ. ನಾವು ಮಾಡ್ಕೊಂಡಿರೋದು ಅಷ್ಟೇ. ಇದು ದಕ್ಷಿಣ ಅಂತೆ, ಪಶ್ಚಿಮಕ್ಕೆ ಕಡಿಮೆ, ಪೂರ್ವಕ್ಕೆ ಜಾಸ್ತಿ, ಉತ್ತರಕ್ಕೆ ಜಾಸ್ತಿ, ಇದು ನಾವು ಮಾಡ್ಕೊಂಡಿರೋದು. ವಾಸ್ತುಶಾಸ್ತ್ರದಲ್ಲಿ ಈ ರೀತಿ ಯಾವುದೇ ರೀತಿ ಡಿವೈಡ್ ಮಾಡಿ ರೂಲ್ ಮಾಡಿಲ್ಲ ವಾಸ್ತುಶಾಸ್ತ್ರ. ಎಲ್ಲದಕ್ಕೂ ಈಕ್ವಲ್ ಆಗಿ ಹಂಚಿದೆ. ಅದ್ರದ್ದು ಎಫೆಕ್ಟ್ಸ್ ಮನುಷ್ಯನ ಮೇಲೆ ವಾಸ್ತುಶಾಸ್ತ್ರ, ಇದನ್ನ ನಾವು ತಿಳ್ಕೊಳ್ಬೇಕು. ಇದಿಷ್ಟು ವಾಸ್ತುಶಾಸ್ತ್ರದ ವಿಚಾರ. ನಾನು ಎಲ್ಲ ಎಪಿಸೋಡಲ್ಲೂ ಕೆಲವೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ಸ್ ಕೊಡ್ತಿರ್ತೀನಿ. ಈ ನನ್ನ ಚಾನಲ್ ವಾಸುದೇವ ಆಸ್ಟ್ರೋಗೋಲ್ಡ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ನನ್ನ ಈ ಚಾನಲಲ್ಲಿ ನಿಮ್ಗೆ ಏನು ಬೇಕು ಇನ್ಫಾರ್ಮೇಷನ್ನು ನಿಮ್ಮ ಲೈಫಲ್ಲಿ ಅದನ್ನು ಅಪ್ಲೋಡ್ ಮಾಡ್ತಿರ್ತೀನಿ. ಮತ್ತು ಇಲ್ಲಿ ನನ್ನ ಆಗಲೇ ಹೇಳ್ದಂಗೆ ಎದುರಿಸೋದು, ಕಾಟ, ದುಡ್ಡು ಕಳ್ಕೊಳ್ಳೋದೇನಿಲ್ಲ. ಜ್ಯೋತಿಷ ಶಾಸ್ತ್ರಕ್ಕೆ ಏನು ಇನ್ಫಾರ್ಮೇಷನ್ ಇರುತ್ತೆ, ಮತ್ತು ನೀವೇನು ಇಡುತ್ತಾ ಇದ್ದೀರಾ, ಎಲ್ಲಿ ನಿಮಗೆ ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ದೀರಾ, ಮತ್ತು ನನ್ನ ಕನ್ಸಲ್ಟೇಷನ್ಸಲ್ಲಿ ಎಷ್ಟು ಜನ ಕನ್ಸಲ್ಟೇಷನ್ ಮಾಡುವಂಥ ಟೈಮಿಂಗ್ಸಲ್ಲಿ ಅವರು ಪ್ರಾಬ್ಲಮಲ್ಲಿ ಸಿಗಾಕೊಂಡಿರ್ತಾರೆ, ಅದನ್ನೇ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಿರ್ತೀನಿ. ಬೇರೆಯವರ ಪ್ರಾಬ್ಲಮ್ಮು ನಮ್ಗಾಗಬಾರ್ದು. ನಾವು ಇವತ್ತಿಂದ ಆದರೂ ನಾವು ಕರೆಕ್ಷನ್ ಮಾಡ್ಕೊಳ್ಳೋಣ. ಬೇರೆಯವ್ರು ಮಾಡಿರುವಂಥ ತಪ್ಪು ನಾವು ಮಾಡೋದು ಬೇಡ. ಯಾರು ವಾಸುದೇವ್ ಆಸ್ಟ್ರೋಗೋಲ್ಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಇವತ್ತೇ ಮಾಡ್ಕೊಳ್ಳಿ. ಥ್ಯಾಂಕ್ ಯು.